So how many days of sleepless nights you have? No, nothing like that. I sleep. It's not that. It's not true. But I sleep less, ಅಷ್ಟೇನೆ. So I sleep quite less. That's all it is. ನನಗೇನು ಸರ್ ಬೆಳಿಗ್ಗೆ ರಾತ್ರಿ ಒಂದು ಸ್ವಲ್ಪ ನಿದ್ದೆ ಮಾಡೋದು ರೆಡಿ ಆಗಿಬಿಡ್ತೀವಿ ಕೆಲಸಕ್ಕೆ. ಅದು ಖುಷಿ ಆಗ್ತಾಯಿತ್ತು ಅಷ್ಟೇ. ಬಟ್ ಲೈಕ್ ನೈಟ್ ಶೂಟಿಂಗ್ ಅನ್ನೋದೇನಿದೆ, ಡೇ ಶೂಟಿಂಗ್ ಅನ್ನೋದೇನಿದೆ ಶಣೆ ಅವರೇ, ನೀವು ಮಾಡೋ ಕೆಲಸ ನಿಮಗೆ ಆ್ಯಕ್ಚುಲಿ ನಿಮ್ಮ ಸ್ಕ್ರಿಪ್ಟ್ ಆಗಲಿ ನಿಮ್ಮ ಕತೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಆಗಿ ಬರ್ತಾ ಇಲ್ಲ, ಅಥವಾ ನಿಮಗೆ ಅದರಿಂದ ಏನು ಖುಷಿ ಸಿಗ್ತಾ ಇಲ್ಲ ಅಂದಾಗ ಈ ನೈಟ್ ಆ್ಯಂಡ್ ಡೇ ಅನ್ನೋದು ಮ್ಯಾಟರ್ ಆಗುತ್ತೆ. ಯು ಸ್ಟಾರ್ಟ್ ಫೀಲಿಂಗ್ ಟಯರ್ಡ್. ಬಟ್ ಇಫ್ ಯು ಆರ್ ಎಂಜಾಯಿಂಗ್ ಯುವರ್ ವರ್ಕ್ ಅಲ್ಲ, ಇಟ್ ಡಸಂಟ್ ಮ್ಯಾಟರ್. ನೀವು ನೈಟ್ ಆದರೆ ಡೇ ಆದರೆ ಯು ಆರ್ ಎಂಜಾಯಿಂಗ್ ಯುವರ್ ವರ್ಕ್, ಸೊ ಯುಲ್ ಬಿ ಗೋಯಿಂಗ್ ಫುಲ್ ಆನ್. ಇದು ಕೇಳಕ್ಕೆ ನಾನು ಕೇಳ್ಕೊಂಡು ಪ್ರಶ್ನೆಗೆ ಕಾರಣ ಇದೆ, ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಾವು ವೀಕ್ಷಕರೇ KCC ಕ್ರಿಕೆಟ್ ಮೀಟಿಂಗ್ ಆದಾಗ ಸರ್ ಮನೆಯಲ್ಲೇ ಎಲ್ಲ ಕೂರೋದು, ರಾತ್ರಿ 2-2:30 ತನಕ ಇರ್ತಿದ್ವಿ. ಅವರೇ ಎಲ್ಲ ಟೈಪ್ ಮಾಡೋದು. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ನೆಲಮಂಗಲದಲ್ಲಿ ಪ್ರಾಕ್ಟೀಸಿಗೆ ಬನ್ನಿ ಅಂತಿದ್ರು. ನಾವು ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋಗುವಾಗ 3:30 ಆಗ್ತಿತ್ತು. ಎಲ್ಲಿ ಕ್ಯಾಪ್ಟನ್ ಬರೋಲ್ಲ ಅಂತ ಅಂದ್ಕೊಂಡ್ರೆ 6 ಗಂಟೆಗೆ ಈಸ್ ದ ಫಸ್ಟ್ ಪರ್ಸನ್ ನೆಲಮಂಗಲಕ್ಕೆ ಬಂದು ಗ್ರೌಂಡಲ್ಲಿ ಕಾರ್ನ ಮೇಲೆ ಬಾನೆಟಲ್ಲಿ ಕೂತ್ಕೊಂಡು ಒಂದು ಸೆಲ್ಫಿ ಹಾಕ್ಬಿಟ್ಟು ವೇರ್ ಆರ್ ಯು ಗೈಸ್ ಅಂತ ಹಾಕಿದ ದಿನಗಳು ನಂಗೆ ನೆನಪಿದೆ. ಅದಕ್ಕೆ ನಾನು ಹೇಳಿದ್ರೆ ನೀವು ನಿದ್ದೆ ಕಡಿಮೆ. ಕ್ರಿಕೆಟ್ ಆಗಲಿ ಸಿನಿಮಾ ಆಗಲಿ, ನಾನು ಹೇಳ್ತಾರೆ ನಿಮ್ಮ ಡೆಡಿಕೇಶನ್ ನನಗೆ ಭಾಳ ಇಷ್ಟ. ಅದನ್ನೇ ನೀವು ಯಾವ ರೀತಿ ನಿಮ್ಮ ಫ್ಯಾನ್ಸಿಗೋ ಪ್ರೇಕ್ಷಕರಿಗೂ ಹೇಳಕ್ಕೆ, ನೀವು ಅವತ್ತು ಫೋಟೋ ಹಾಕಿದ್ಮೇಲೆ ಎದ್ದು ಬಿದ್ದು ಓಡಿ ಬಂದ್ವಿ ಅಲ್ಲಿ ಪ್ರಾಕ್ಟೀಸಿಗೆ. ನೋ ನಾನು ಆ ಥರ ಇದ್ದೀನಿ ಅಂತ ತಕ್ಷಣ ಎಲ್ಲರೂ ಆ ಥರ ಇರಬೇಕು ಅನ್ನೋದು ತಪ್ಪಾಗುತ್ತೆ. ಐ ಆಮ್ ಲೈಕ್ ದಟ್ ಸರ್. ಐ ಆಮ್ ಪ್ರೋಗ್ರಾಮ್. ಅಲ್ಲ, ಅಟ್ಲೀಸ್ಟ್ ನಿಮ್ಮ ಫ್ಯಾನ್ಸಿಗೆ ಮೋಟಿವೇಟ್ ಮಾಡಿದ್ರೆ ಅವ್ರು ತುಂಬ ವಿಷಯದಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾರೆ. ಲಾಟ್ ಆಫ್ ಥಿಂಗ್ಸ್. ಏನು ನನ್ನಿಂದ ಯಾರು ಮೋಟಿವೇಟ್ ಆಗಬೇಕಾಗಿಲ್ಲ ಸರ್. ಐ ಥಿಂಕ್ ನೀವು ನಿಮ್ಮ ಜೀವನ ನೋಡ್ಕೊಳ್ಳಿ. ಐ ಥಿಂಕ್ ಅದರಲ್ಲಿ ಏನು ಕೊರತಾ ಇದೆ ಅದನ್ನು ಫುಲ್ ಮಾಡ್ಕೊಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಎಲ್ಲದಕ್ಕೂ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದಿಲ್ಲ ಅಂದಾಗ ಏನಾಗುತ್ತೆ, ಕಾಂಪ್ರಮೈಸಸ್ ಆಗಲೇಬೇಕಾಗತ್ತೆ. ಇಫ್ ಅಲ್ ಇಸ್ ಜಸ್ಟ್ ದಟ್ ಫಾರ್ ಮಿ, ಐ ಡೋಂಟ್ ಲೈಕ್ ಟು ಕಾಂಪ್ರಮೈಸ್. ಐ ಡೋಂಟ್ ವೇಕಪ್, ನನಗೆ ನಿದ್ದೆ ಬರಲ್ಲ ಅಂತಲ್ಲ, ಸುಸ್ತಾಗಲ್ಲ ಅಂತಲ್ಲ, ಬಟ್ ಐ ಡೋಂಟ್ ಲೈಕ್ ಟು ಕಾಂಪ್ರಮೈಸ್. ಕೈ ಹಾಕಿದ್ಮೇಲೆ ಅದು ಚೆನ್ನಾಗಿರ್ಬೇಕು ಸರ್. ಗೆಲ್ತೀವಿ ಬಿಡ್ತೀವಿ ಸೆಕೆಂಡ್ರಿ ಅವೆಲ್ಲ. ಗೆಲ್ಲೋದು ಸೋಲೋದು ಬೇರೆ ವಿಚಾರ ಸರ್. ಕಾಂಪ್ರಮೈಸ್ ಆಗಬಾರ್ದು. ಪರ್ಫೆಕ್ಷನಿಗೆ ಕೆಲಸ ಮಾಡಬೇಕು ಯಾವಾಗಲೂ. ಕರೆಕ್ಟಾ? ಸೊ ಅದರಲ್ಲಿ ಸೋಲಲ್ಲೂ ನಿಮಗೊಂದು ಗೆಲುವು ಇರುತ್ತೆ. ಅವಾಗ ಮಾಡೋದು ಸೋತಿರ್ಬೋದು ಅಥವಾ ಏನೋ ಚೆನ್ನಾಗಿ ಹೋಗ್ದಲ್ಲೇ ಇರ್ಬೋದು, ಬಟ್ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅನ್ನೋದು ಬರಬೇಕಲ್ಲ. ಕರೆಕ್ಟ್? ಸೊ ಇಟ್ ಡಸಂಟ್ ಮ್ಯಾಟರ್. ಐ ಆಮ್ ಪ್ರೋಗ್ರಾಮ್ ಲೈಕ್ ದಟ್. ಸೊ ನಾನು ಟ್ಯೂನ್ ಮಾಡ್ಕೊಂಬಿಟ್ಟಿದ್ದೀನಿ, ಹೀಗೆ ಇರೋದು ನಾನು ಅಂತ. ಅದು ಬೇಕೋ ಬೇಡ, ಎಫರ್ಟ್ಲೆಸ್ಲಿ ಆಗೋಗುತ್ತೆ. ನನಗೆ ಬೆಳಗ್ಗೆ ಕಣ್ಣು ಓಪನ್ ಆಗುತ್ತೆ, ಅಲಾರಾಮ್ ಹೊಡ್ಕೊಳ್ಳೋದೇ ಬೇಡ, ಹಾಗೆ ಎದ್ದೇಳ್ತೀನಿ ಬರ್ತೀನಿ. ಇವಾಗ ನಾವು ಏರ್ಪೋರ್ಟಿಗೆ ಹೋಗಬೇಕು ಅಂದರೆ ಫ್ಲೈಟ್ಗಳು ನಮಗೆ ಕಾಯ್ತಾವ. ಅಲ್ಲಿ ಮಾತ್ರ ಯಾಕೆ ಅಷ್ಟು ಕರೆಕ್ಟಾಗಿ ಹೋಗ್ತಾರೆ ಎಲ್ಲರೂ? ಬಿಕಾಸ್ ಆಫ್ ದ ಫಿಯರ್ ನೋ ದಟ್ ಇಟ್ ವೋಂಟ್ ವೆಯ್ಟ್. ಎಲ್ಲಿ ಭಯ ಇದೆಯೋ ಎಲ್ಲ ಶಿಸ್ತಾಗಿದ್ದೇ ಇರುತ್ತೆ. ಸೊ ನಾನು ಬೇಗ ಬಂದಾಗ ಒಂದು ಭಯ ಬಂದೇ ಬರುತ್ತೆ. ನಾನೇ ಬಂದಿದ್ದೀನಿ ಮುಂದೆ ಎಲ್ಲ ಬರಲೇಬೇಕೆ. ಕರೆಕ್ಟ್? ಸೊ ಅಟ್ಲೀಸ್ಟ್ ಐ ಆಮ್ ಬ್ರಿಂಗಿಂಗ್ ಇನ್ ದ ಡಿಸಿಪ್ಲಿನ್ ಥ್ರೂ ಫಿಯರ್. ವರ್ಕ್ಸ್ ಫಾರ್ ಮಿ. Through fear and through love and affection also. Love and affection if you are okay. How can you give love and affection to somebody they don't deserve? ಏನು ಅವ್ರು ಲೇಟಾಗಿ ಬಂದು ಏನು ಬೇಕಾದ್ರೆ ಮಾಡ್ಕೊಂಡು ಏನಾದರೂ ಬಾ ಮಗನೇ ಊಟ ಮಾಡು ತೊಡೆ ಮೇಲೆ ಕೂತ್ಕೊಂತ ಹೇಳೋಕ್ಕಾಗುತ್ತಾ? ಅಥವಾ ನೀವು ಕರೆಕ್ಟಾಗಿದ್ದಾಗ ನಿಮ್ಮಲ್ಲಿ ಸುಮ್ಮನೆ ಕೋಪ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಈಗ KCC ಅನ್ನೋದು ಒಂದು ಸಂಸ್ಥೆ. ಅದರಲ್ಲಿ ತುಂಬ ದೊಡ್ಡವರೆಲ್ಲ ಆಡ್ತಾರೆ. ಶಿಸ್ತು ಇವೆಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಕರೆಕ್ಟಾಗಿಲ್ಲ ಅಂದರೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ಅನ್ನೋದು ಕೋಟಿ ದುಡ್ಡು ಹಾಕ್ತಾ ಇರ್ತೀವಿ. ಎಷ್ಟೋ ಜನಗಳ ಕನಸು. ಅಲ್ಲಿ ನೀವು ನಿಯತ್ತಾಗಿ ನೀವು ಅಥವಾ ಶಿಸ್ತಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ, ದುಡ್ಡು ನೀರು ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ದೇರ್ ಆರ್ ನೋ ಆಪ್ಷನ್ಸ್. ಯು ಹ್ಯಾವ್ ಟು. ಎಲ್ಲದಕ್ಕೂ ಅದಕ್ಕೊಂದು ಒಂದು ಟೈಮ್ ಇರುತ್ತಲ್ಲ ಸರ್. ನಮ್ಮಲ್ಲಿ ಸಿಂಪಲ್ ಬ್ರೇಕ್ಫಾಸ್ಟ್ ಇಡ್ಲಿ ಸೌತ್ ಇಂಡಿಯನ್ದು, ಅದು ಬೇಕಂತ ಒಂದು ಟೈಮ್ ಇದೆಯಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಇಟ್ಟು ಇಷ್ಟ ಬಂದಂಗೆ ತೆಗಿತೀವಿ ಅಂದ್ರೆ ಆಗುತ್ತೆ ಹೇಳಿ? ಬೇರ್ ಮಿನಿಮಮ್ ಅಂತ ಇದೆ. ಅದನ್ನು ಇನ್ನೆಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೆ ನಿಮಗೆ ಬಿಟ್ಟಿದ್ದು. ಐ ಲೈಕ್ ಟು ಬಿ ಲೈಕ್ ದಟ್ ಅಷ್ಟೇ. ಅದರಲ್ಲೇನಿದೆ? ಹಾಗಂತ ನಾನು ತಮಾಷೆ ಮಾಡಲ್ಲ, ಪಾರ್ಟಿ ಮಾಡಲ್ಲ, ಎಲ್ಲೂ ಊಟಕ್ಕೆ ಹೋಗಲ್ಲ, ಸೇರಲ್ಲ ಜನಗಳೊಟ್ಟಿಗೆ, ಮಜಾ ಮಾಡಲ್ಲ ಅಂತೇನಿಲ್ಲ. ಎಲ್ಲದಕ್ಕೂ ಒಂದು